ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೊಹರಂ ಸ್ಪೆಷಲ್ ಆಗಿ ವರ್ಕಿ ಚೋಂಗವನ್ನು ಮಾಡ್ತಿದ್ದೇನೆ. ಇದು ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಜ್ಯೂಸಿಯಾಗಿರುತ್ತೆ. ಮೊಹರಂ ಹಬ್ಬಗಳಲ್ಲಿ ವಿಶೇಷವಾಗಿ ಮಾಡ್ತಾರೆ ಈ ಸ್ವೀಟ್ ರೆಸಿಪಿಯನ್ನು. ಇದಂತೂ ತುಂಬಾ ಈಸಿ ಕೂಡ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ. ನಾನಿಲ್ಲಿ ಮೊದಲಿಗೆ ಒಂದು ಬೌಲಿಗೆ 4 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೇನೆ. ಇದು ಸುಮಾರು ಒಂದು ಅರ್ಧ kg ಮೈದಾ ಹಿಟ್ಟಿದೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೇನೆ. ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೇನೆ. ನಾನಿಲ್ಲಿ ದೊಡ್ಡ ಚಮಚವನ್ನು ಬಳಸಿದ್ದೇನೆ, ಅದಕ್ಕೋಸ್ಕರ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಅಂದರೆ ಇದು ನಾರ್ಮಲ್ ಚಮಚದಕ್ಕಿಂತ ದೊಡ್ಡದಾಗಿದೆ, ಅದಕ್ಕೋಸ್ಕರ ನಾನಿಲ್ಲಿ 2 ಹಾಕ್ಕೊಂಡಿದ್ದೇನೆ. ನೀವು ಟೇಬಲ್ ಸ್ಪೂನಲ್ಲಿ ಹಾಕೊಳ್ಳೋದಾದರೆ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿಯಾಗಿ ಉಂಡೆ ಕಟ್ಟಬೇಕು. ಉಂಡೆ ಆವಾಗ ಗಟ್ಟಿಯಾಗಿ ಬರಬೇಕು. ಕರೆಕ್ಟಾಗಿ ಉಂಡೆ ಕರೆಕ್ಟಾಗಿ ಬಂದರೆ ನಾವು ಹಾಕಿರುವ ತುಪ್ಪ ಕರೆಕ್ಟಾಗಿದೆ ಅಂತ ಅರ್ಥ. ಇವಾಗ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಇಲ್ಲಿ ನಾವು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ತುಂಬ ಸಾಫ್ಟಾಗಿ ಏನು ಮಾಡಲಿಕ್ಕೆಲ್ಲ, ಇಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ನಾನಿಲ್ಲಿ ತುಂಬ ಗಟ್ಟಿಯಾಗಿಯೂ ಕಲಿಸ್ಕೊಂಡಿಲ್ಲ, ತುಂಬ ಸಾಫ್ಟಾಗಿಯೂ ಕಲಿಸ್ಕೊಂಡಿಲ್ಲ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೇನೆ. ಇದನ್ನು ಇವಾಗ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ಸ್ವಲ್ಪ ನೆನೆಯಲಿಕ್ಕೆ ಬಿಡೋಣ. ಅಷ್ಟರ ತನಕ ನಾವಿಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಕಡಾಯಿಗೆ 2 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೇನೆ. ಅದಕ್ಕೆ ನಾನು ಇವಾಗ 2 ಕಪ್ಪಷ್ಟು ನೀರನ್ನು ಕೂಡ ಹಾಕೊಳ್ತೇನೆ. 4 ಕಪ್ಪು ಹಿಟ್ಟಿಗೆ 2 ಕಪ್ಪಷ್ಟು ಸಕ್ಕರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ. ಇವಾಗ ಒಂದು ಸ್ವಲ್ಪ ಹಸಿರು ಏಲಕ್ಕಿನ ಸ್ವಲ್ಪ ಜಜ್ಜಿಬಿಟ್ಟು ಅದರ ಪೌಡರನ್ನು ಹಾಕ್ಕೊಳ್ತಿದ್ದೇನೆ. ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಕುದಿಬೇಕು. ಇಲ್ಲಿ ನಾವೇನು ಒಂದೇಳೆ ಪಾಕ ಏನು ತೆಗಿತಿಲ್ಲ, ಜಸ್ಟ್ ಜಿಲೇಬಿಗೆ ಅಂಟು ಪಾಕ ಬರುತ್ತೆ ನೋಡಿ, ಆ ರೀತಿಯಾಗಿ ಅಂಟು ಪಾಕ ಬಂದರೆ ಆಯಿತು. ಸಕ್ಕರೆ ಪಾಕ ಕರಗುವಷ್ಟರಲ್ಲಿ ಒಂದು 10ರಿಂದ 15 ನಿಮಿಷ ಆಗಿದೆ. ಇವಾಗ ಹಿಟ್ಟು ಕೂಡ ಸ್ವಲ್ಪ ಚೆನ್ನಾಗಿ ನೆಂದಿದೆ. ಹಿಟ್ಟನ್ನು ಒಮ್ಮೆ ಚೆನ್ನಾಗಿ ಮಾಲಿಶ್ ಮಾಡ್ಕೊಳ್ಳೋಣ, ಅಂದರೆ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತೇವೆ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಚೋಂಗಾ ರೆಸಿಪಿ. ನೋಡಿ, ಇವಾಗ ಚೆನ್ನಾಗಿ ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಉದ್ದಕ್ಕೆ ರೈತೆ ಮಾಡ್ಕೊಂಡಿದ್ದೇನೆ. ಇವಾಗ ನಾನು ಅದನ್ನು ಮಿಡಲ್ಲಿಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ನಮಗೆ ಕರೆಕ್ಟಾಗಿ ಈವನ್ ಆಗಿ ಪೀಸಸ್ ಸಿಗಲಿ ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತಿದ್ದೇನೆ. ನೋಡಿ, ಇವಾಗ ಆ ಕಟ್ ಮಾಡಿರುವ ಒಂದು ಪೀಸನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಉದ್ದಾಗಿ ಮಾಡ್ಕೊಂಡಿದ್ದೇನೆ. ಇವಾಗ ಚಾಕುವಿನ ಸಹಾಯದಿಂದ ಈವನ್ ಆಗಿ ಪೀಸಸ್ ಸಿಗಲಿ ಅಂತ ಹೇಳಿ ನಾನು ಈ ರೀತಿಯಾಗಿ ಈವನ್ ಆಗಿ ಒಂದೇ ಸೈಜಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನಾನು ಸೈಡಿಗೆ ಚಿಕ್ಕ ಪೀಸ್ ಇತ್ತು, ಅದನ್ನು ತೆಗೆದಿದ್ದೇನೆ. ನೋಡಿ, ಈ ರೀತಿಯಾಗಿ ಒಂದೊಂದನೇ ಪೀಸನ್ನು ತಗೊಂಡ್ಬಿಟ್ಟು ರೌಂಡ್ ಮಾಡಿ ಇಡ್ತಿದ್ದೇನೆ. ಇದೇ ರೀತಿ ನಾನು ಎಲ್ಲವನ್ನು ಪೀಸಸನ್ನು ಕೂಡ ರೌಂಡಾಗಿ ಮಾಡಿಬಿಟ್ಟು ಇಟ್ಕೊಳ್ತೇನೆ. ನೋಡಿ, ಈ ರೀತಿ ಮಾಡಿ ಇಟ್ಕೊಂಡ್ರೆ ನಮಗೆ ಈವನಾಗಿ ಪೀಸಸ್ ಸಿಗ್ತದೆ, ಲಟ್ಟಿಸ್ಕೊಡ್ಲಿಕ್ಕೆ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ನಾನು ಒಂದೇ ಸಾರಿ ಕೂಡ ಇಷ್ಟು ಪೀಸಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಒಂದು ಪೀಸನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಒಣ ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ಇವಾಗ ಒಂದು ಚಪಾತಿ ರೀತಿಯಾಗಿ ನಾವು ಲಟ್ಟಿಸ್ಕೊಳ್ಳೋಣ. ನಮಗಿಂದ ಎಷ್ಟು ದೊಡ್ಡದಾಗುತ್ತೆ ನೋಡಿ, ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ಆಯಿತು. ತುಂಬ ತೆಳ್ಳಗೆ ಮಾಡಬೇಡಿ, ಹಾಗಂತ ಹೇಳಿ ತುಂಬ ದಪ್ಪಕ್ಕೆ ಕೂಡ ಬೇಡ. ಈವನ್ ಆಗಿ ಎಲ್ಲ ಕಡೆ ಕೂಡ ಒಂದೇ ರೀತಿಯಾಗಿ ನೀವು ಲಟ್ಟಿಸ್ಕೊಳ್ಬೇಕು. ಒಂದು ಸೈಡ್ ದಪ್ಪ, ಒಂದು ಸೈಡ್ ತೆಳುವಾಗಿ ಬೇಡ. ಇವಾಗ ಒಂದು ಚಪಾತಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೇನೆ. ಅದೇ ರೀತಿ ನಾನು ಇನ್ನೊಂದು ಚಪಾತಿಯನ್ನು ಕೂಡ ಲಟ್ಟಿಸಿ ಇಟ್ಕೊಳ್ತಿದ್ದೇನೆ. ಇದು ಲೇಯರ್ ಮಾಡಲಿಕ್ಕೆ ಇವಾಗ ನೀವು ಎಷ್ಟು ಲೇಯರ್ ಕೂಡ ಮಾಡ್ಬೋದು. ನಾನಿಲ್ಲಿ ಒಂದು 5 ಲೇಯರನ್ನು ನಿಮಗೆ ಮಾಡಿ ತೋರಿಸ್ತೇನೆ. ಮೊದಲಿಗೆ ಒಂದು ಚಪಾತಿಯನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ. ಕೆಳಗಡೆ ಒಣ ಹಿಟ್ಟನ್ನು ಹಾಕ್ಕೊಳ್ಳಿ, ಸ್ವಲ್ಪ ಇಲ್ಲದಿದ್ದರೆ ಬರೋದಿಲ್ಲ. ಅದರ ಮೇಲ್ಗಡೆ ಸ್ವಲ್ಪ ತುಪ್ಪನ ಚೆನ್ನಾಗಿ ಹಚ್ಚಬೇಕು. ತುಪ್ಪ ಹಚ್ಚಿದರೆ ಮಾತ್ರ ಲೇಯರ್ ಕಾಣುತ್ತೆ. ಆನಂತರ ಮೇಲ್ಗಡೆ ಒಣ ಹಿಟ್ಟನ್ನು ಉದುರಿಸ್ಕೊಂಡಿದ್ದೇನೆ, ಸ್ವಲ್ಪ ಮೇಲ್ಗಡೆ ಒಣ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಇನ್ನೊಂದು ಚಪಾತಿ ಮಾಡಿದ್ವಲ್ಲ, ಅದನ್ನು ಕೂಡ ಹಚ್ಕೊಂಡಿದ್ದೇನೆ. ಇನ್ನೊಂದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಿದ್ದೇನೆ ಮೇಲ್ಗಡೆ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಕೂಡ ಈವನ್ ಆಗಿ ಸವರಬೇಕು. ಆನಂತರ ಮೇಲ್ಗಡೆ ಒಣ ಹಿಟ್ಟನ್ನು ಹಾಕ್ಕೊಳ್ಬೇಕು. ಇದೇ ರೀತಿ ನಾನೊಂದು 5 ಚಪಾತಿಯನ್ನು ಲೇಯರ್ ಮಾಡಿ ತಗೊಂಡಿದ್ದೆ ನೋಡಿ. ಇವಾಗ ನಿಧಾನಕ್ಕೆ ಎತ್ಕೊಳ್ಳಿ, ಅದನ್ನು ನಿಧಾನಕ್ಕೆ ತೆಗೆದುಬಿಟ್ಟು ಕೆಳಗಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ. ಆನಂತರ ಈ ಚಪಾತಿನ ಅದರ ಮೇಲ್ಗಡೆ ಹಾಕಿಬಿಟ್ಟು ನಿಧಾನಕ್ಕೆ ಲಟ್ಟಿಸ್ಕೊಳ್ಬೇಕು. ತುಂಬ ನೀವು ಒತ್ತಿ ಲಟ್ಟಿಸ್ಕೊಂಡ್ರೆ ಲೇಯರು ಬರುವುದಿಲ್ಲ. ಸೊ ಅದಕ್ಕೋಸ್ಕರ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ತುಂಬ ಏನು ಇದು ಮಾಡಬೇಡಿ, ಗಡಿಬಿಡಿಯಾಗಿ ಮಾಡಬೇಡಿ.
ಅಂದರೆ ಜೋರಾಗಿ ಲಟ್ಟಿಸ್ಕೊಂಡ್ರೆ ಲೇಯರ್ ಬರೋದಿಲ್ಲ, ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ನಾನು ಕೂಡ ಇಲ್ಲಿ ನಿಧಾನಕ್ಕೆ ಲಟ್ಟಿಸ್ತಿದ್ದೇನೆ ನೋಡಿ. ನಿಧಾನಕ್ಕೆ ಲಟ್ಟಿಸಬೇಕು, ಯಾಕೇಳಿದರೆ ಲೇಯರು ಎಣ್ಣೆಯಲ್ಲಿ ಹಾಕುವಾಗ ನಾವು ಜೋರಾಗಿ ಲಟ್ಟಿಸ್ಕೊಂಡ್ರೆ ಅದು ಮುದ್ದೆ ಆಗುತ್ತೆ, ಹಾಗಾಗಿ ಲೇಯರ್ ಕೂಡ ಕಾಣೋದಿಲ್ಲ. ಅದಕ್ಕೋಸ್ಕರ ನೋಡಿ ಇವಾಗ ನಿಧಾನಕ್ಕೆ ಲಟ್ಟಿಸ್ಕೊಳ್ತಿದ್ದೇನೆ. ಒಂದೇ ರೀತಿಯಾಗಿ ಮಾಡ್ಕೊಂಡ್ರೆ ಆಯಿತು, ಸ್ವಲ್ಪ ಸ್ವಲ್ಪನೇ ಲಟ್ಟಿಸಿದರೆ ಆಯಿತು. ನಾನೇನು ಇಲ್ಲಿ ತುಂಬ ದೊಡ್ಡದಾಗಿ ಮಾಡ್ತಿಲ್ಲ, ನಿಧಾನಕ್ಕೆ ಸ್ವಲ್ಪ ಲಟ್ಟಿಸ್ಕೊಂಡಿದ್ದೇನೆ. ಆಮೇಲೆ ಅದರ ಮೇಲ್ಗಡೆ ಕೂಡ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಾಡಿದ್ದೇನೆ, ಹಚ್ಕೊಂಡಿದ್ದೇನೆ. ಆನಂತರ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಣ ಹಿಟ್ಟು, ಆವಾಗ ಮಾತ್ರ ಲೇಯರು ಬಿಡುವಾಗಿ ಕಾಣುತ್ತೆ. ಇವಾಗ ನೋಡಿ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಇದು ಆಕಾರದಲ್ಲಿ ಕಟ್ ಮಾಡ್ಕೊಳ್ತಿದ್ದೇನೆ. ಮೀಡಿಯಮ್ ಸೈಜ್ ಇದು ನಾನು ಇಲ್ಲಿ ಚೊಂಗೆನ ಮಾಡ್ತಿದ್ದೇನೆ, ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ನೋಡಿ ಇದನ್ನು ಸುತ್ತಬೇಕು, ಈ ರೀತಿಯಾಗಿ ರೌಂಡ್ ಆಗಿ ಸುತ್ತಬೇಕು. ಈ ಕೆಳಗಿರೋ ಪಾಠವನ್ನು ಕೆಳಗಡೆನೇ ಒತ್ತಿ ಬಿಡಬೇಕು ಈ ರೀತಿಯಾಗಿ ನೋಡಿ. ಈ ರೀತಿ ಇಟ್ಕೊಂಡಿದೆ. ಇನ್ನೊಂದು ಮಾಡಿ ತೋರಿಸ್ತೇನೆ ನೋಡಿ. ಗಟ್ಟಿಯಾಗಿ ಇಲ್ಲಿ ಸುತ್ಕೊಳ್ಬೇಕು. ನೀವು ಲೂಸಾಗಿ ಮಾಡಿದರೆ ಎಣ್ಣೆಯಲ್ಲಿ ಹಾಕುವಾಗ ಬಿಟ್ಟು ಬಿಡುತ್ತೆ ಅದು ನೋಡಿ. ಈ ರೀತಿಯಾಗಿ ಸುತ್ತಿದ ನಂತರ ಈ ಕೆಳಗೆ ಇದು ಪಾರ್ಟ್ ಇದೆ ಅಲ್ವಾ, ಇದನ್ನು ಕೆಳಗಡೆ ಈ ರೀತಿಯಾಗಿ ಒತ್ತಿ ಇಟ್ಕೊಳ್ಬೇಕು ನೋಡಿ. ಅದೇ ರೀತಿ ನಾನು ಎಲ್ಲವನ್ನು ಇಲ್ಲಿ ರೆಡಿ ಮಾಡಿ ತಗೊಳ್ತೇನೆ ನೋಡಿ. ಇದೇ ರೀತಿ ಸುತ್ತಾ ಬಂದರೆ ಆಯಿತು. ಈ ಕೆಳಗಿದ್ದನ್ನು ಇಲ್ಲಿ ಕೆಳಗಡೆ ಒತ್ತಿಬಿಟ್ಟು ಈ ರೀತಿಯಾಗಿ ಒತ್ತಿ ಇಟ್ಕೊಂಡ್ರೆ ಆಯಿತು ನೋಡಿ. ಇವಾಗ ಎಲ್ಲವನ್ನು ಇಟ್ಕೊಂಡಿದ್ದೇನೆ ಇದೇ ರೀತಿ. ಇವಾಗ ಸ್ವಲ್ಪನೇ ಒಣ ಹಿಟ್ಟು ಹಾಕಬೇಕು, ಜಾಸ್ತಿ ಒಣ ಹಿಟ್ಟು ಹಾಕಬೇಡಿ. ನಾನಿಲ್ಲಿ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕು. ಎಷ್ಟು ತುಂಬ ಭಾರ ಹಾಕಬೇಡಿ, ಇಲ್ಲಿ ನಿಧಾನವಾಗಿ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಆಯಿತು. ಇಲ್ಲಿ ಕರೆಂಟ್ ಹೋಗಿತ್ತು, ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಕಾಣ್ತಿಲ್ಲ ಅಂತ ಅಂದ್ಕೊಳ್ತೇನೆ ನಾನು ನೋಡಿ. ನಿಧಾನವಾಗಿ ಲಟ್ಟಿಸಿದ್ದೇನೆ, ತುಂಬ ಭಾರ ಏನೂ ಹಾಕ್ತಿಲ್ಲ, ಲೈಟಾಗಿ ನಾನು ಇಲ್ಲಿ ಲಟ್ಟಿಸ್ಕೊಂಡು ತೋರಿಸ್ತಿದ್ದೆ ನಿಮಗೆ. ಕರೆಂಟ್ ಹೋದ ಕಾರಣ ಕತ್ತಲೆಯಲ್ಲೇ ಇವಾಗ ಬಾಕಿ ಆಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದ್ದೇನೆ ನೋಡಿ. ಇವಾಗ ಎಲ್ಲ ಲಟ್ಟಿಸ್ಕೊಂಡಿದ್ದೇನೆ. ಇವಾಗ ಕರೆಂಟ್ ಬಂದಿದೆ ನೋಡಿ. ಎಲ್ಲವನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಫ್ರೈ ಮಾಡಲಿಕ್ಕೆ ನಾನು ಇಲ್ಲಿ ಎಣ್ಣೆನ ಇಟ್ಕೊಂಡಿದ್ದೇನೆ. ಎಣ್ಣೆ ಮೀಡಿಯಮ್ ಇದಕ್ಕೆ ಕಾದ್ರೆ ಸಾಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ತುಂಬ ಜೋರಾಗಿ ಎಣ್ಣೆ ಕಾಯಬಾರ್ದು, ಆವಾಗ ಮೇಲ್ಗಡೆ ಕಲರ್ ಬರುತ್ತೆ, ಒಳಗಡೆ ಸರಿಯಾಗಿ ಬೇಯೋದಿಲ್ಲ ನೋಡಿ. ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಇದನ್ನು ತಿರುಗಿಸ್ಬಿಟ್ಟು ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಒತ್ತಬೇಕು, ಇದನ್ನು ಒತ್ತುತ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ತಾ ಈ ರೀತಿಯಾಗಿ ಸ್ವಲ್ಪ ಒತ್ತಿದರೆ ಆವಾಗ ಲೇಯರ್ ಕರೆಕ್ಟಾಗಿ ಬಿಡುತ್ತೆ. ನಿಮಗೆ ಕಾಣ್ತದೆ ಅಂತ ಅಂದ್ಕೊಳ್ತಿದ್ದೇನೆ ಲೇಯರ್ಗಳು ನೋಡಿ. ಇವಾಗ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಇಲ್ಲಿ ನಾನು ಸಕ್ಕರೆ ಪಾಕನ ಸ್ವಲ್ಪ ತಣ್ಣಗಾಗಿತ್ತು, ಸ್ವಲ್ಪ ಉಗುರು ಬಿಸಿಯಾಗಿ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಬಿಸಿಯಾಗಿರಬೇಕು, ಬಿಸಿಯಾಗಿ ನಾವು ಚೊಂಗೆನ ಫ್ರೈ ಮಾಡಿ ತೆಗೆದ ನಂತರ ಈ ಸಕ್ಕರೆ ಪಾಕದಲ್ಲಿ ಹಾಕಿಬಿಟ್ಟು ಈ ಒಂದು ಚಮಚ ತೊಗೊಂಡ್ಬಿಟ್ಟು ಆ ಸಕ್ಕರೆ ಪಾಕನ ಅದರ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಒಂದು 30 ಸೆಕೆಂಡ್ ಅಷ್ಟೇ, ತುಂಬತ್ತು ಬಿಡಲಿಕ್ಕಿಲ್ಲ. ತುಂಬತ್ತು ಬಿಟ್ಟರೆ ಇದು ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಬಿಡುತ್ತೆ. ಚೆನ್ನಾಗಿ ಸಕ್ಕರೆ ಪಾಕನ ಬಸಿದ್ಬಿಟ್ಟು ಇಲ್ಲಿ ಒಂದು ಪ್ಲೇಟ್ ಮೇಲೆ ಇಡ್ತಾ ಇದ್ದೇನೆ. ಇದೇ ರೀತಿ ನಾನು ಇನ್ನೊಂದು ಕೂಡ ನಿಮಗೆ ಮಾಡಿ ತೋರಿಸ್ತಿದ್ದೇನೆ ನೋಡಿ. ಒಂದು ಚೊಂಗೆ ಹಾಕಿದ ನಂತರ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ನಂತರ ನೀವು ಇದನ್ನು ತಿರುಗಿಸಿ ಹಾಕಿದರೆ ಆಯಿತು. ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಒತ್ತುತ್ತಾ ಫ್ರೈ ಮಾಡಿಕೊಂಡ್ರೆ ಆಯಿತು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ. ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಕೂಡ ತೆಗಿತಿದ್ದೇನೆ. ಇವಾಗ ಇದನ್ನು ಕೂಡ ಸಕ್ಕರೆ ಪಾಕಕ್ಕೆ ನಾನು ಇಲ್ಲಿ ಹಾಕ್ತಿದ್ದೇನೆ. ಸಕ್ಕರೆ ಪಾಕಕ್ಕೆ ಹಾಕಿದ ನಂತರ ಇದನ್ನು ಮೇಲ್ಗಡೆ ಒಂದು ಚಮಚ ತೊಗೊಂಡ್ಬಿಟ್ಟು ಸಕ್ಕರೆ ಪಾಕನ ಮೇಲ್ಗಡೆ ಎಲ್ಲ ಹಾಕ್ಕೊಳ್ತಿದ್ದೇನೆ. ಆನಂತರ ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಏನು ಚೆನ್ನಾಗಿ ಸ್ವಲ್ಪ ಒಂದು 30 ಸೆಕೆಂಡ್ ಕಾಲ ಅಷ್ಟೇ, ತುಂಬತ್ತು ಬಿಡಬೇಡಿ. ಸಕ್ಕರೆ ಪಾಕ ಎಲ್ಲ ತುಂಬ ಹೀರ್ಕೊಂಡು ಬಿಡುತ್ತೆ, ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ತೆಗೆದ್ರೆ ಆಯಿತು. ಇವಾಗ ಇದೇ ರೀತಿ ನಾನು ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಣ. ಅಂದರೆ ಡೆಕೋರೇಷನ್ ಹೇಳಿದರೆ ನಾನು ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿಯನ್ನು ತಗೊಂಡಿದ್ದೇನೆ. ಆನಂತರ ಸ್ವಲ್ಪ ಗಸಗಸೆಯನ್ನು ಹುರಿದ್ಬಿಟ್ಟು ತಗೊಂಡಿದ್ದೇನೆ. ಸ್ವಲ್ಪ ಪಿಸ್ತಾನ ತಗೊಂಡಿದ್ದೇನೆ ನೋಡಿ. ಈ ರೀತಿಯಾಗಿ ಗಸಗಸೆಯನ್ನು ಮೊದಲಿಗೆ ಮೇಲ್ಗಡೆ ಹಾಕೊಳ್ಳೋಣ ಎಲ್ಲ ಕಡೆ ಕೂಡ. ಆನಂತರ ಇದರ ಮೇಲ್ಗಡೆ ಸ್ವಲ್ಪ ಒಣ ಕೊಬ್ಬರಿನ ಹಾಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ನೀವು ಹೀಗೆ ಕೂಡ ತಿನ್ಬೋದು. ಮೇಲ್ಗಡೆ ಏನೂ ಹಾಕದಿದ್ದರೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ನಾನು ಈ ರೀತಿ ಎಲ್ಲ ಹಾಕ್ತಿದ್ದೇನೆ ನೋಡಿ. ಒಣ ಕೊಬ್ಬರಿನ ಹಾಕೊಳ್ತಿದ್ದೇನೆ ಇವಾಗ ಮೇಲ್ಗಡೆ. ಇದೇ ರೀತಿ ನಾನಿಲ್ಲಿ ಸ್ವಲ್ಪ ಪಿಸ್ತಾವನ್ನು ಕೂಡ ಇಟ್ಕೊಂಡಿದ್ದೇನೆ. ಇದು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಹಾಕಿದ್ದೇನೆ ಅಷ್ಟೇ ನೋಡಿ. ಪಿಸ್ತಾನ ಕೂಡ ಹಾಕಿದ್ದೇನೆ.
ಇವಾಗ ನಿಮಗೆ ಒಂದು ಕಟ್ ಮಾಡಿ ಕೂಡ ಇದರಿಂದ ನಾನು ತೋರಿಸ್ತೇನೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ತುಂಬಾ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಬರುತ್ತೆ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಸ್ಪೆಷಲ್ ಚೋಂಗೆ ರೆಸಿಪಿಯನ್ನು. ಮೊಹರಂ ಸ್ಪೆಷಲ್ ಚೋಂಗೆ ರೆಸಿಪಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ. ನನ್ನ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ತಪ್ಪದೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ.